ಎಲ್ರಿಗೂ ನಮಸ್ತೆ ಫ್ರೆಂಡ್ಸು. ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆವಾಗಲೇ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಏನು ಅಂದರೆ, ಈಗ ನ್ಯೂ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವರು ಸಬ್ಸ್ಕ್ರಿಪ್ಷನ್ ಕಡಿಮೆ ಇರುತ್ತೆ, ವಾಚ್ ಟೈಮ್ ಕಡಿಮೆ ಇರುತ್ತೆ, ಮಾನಿಟೈಸೇಷನ್ ಅಂತೂ ಆಗಿರೋದಿಲ್ಲ. ಸೊ ಅವರಿಗೋಸ್ಕರ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಈಗ ಯಾರೋ ಇನ್ಸ್ಟಾಗ್ರಾಮ್ನಲ್ಲೋ ವಾಟ್ಸಪ್ನಲ್ಲೋ ಹಾಕಿರುವಂಥ ವಿಡಿಯೋಗಳನ್ನು ನೀವು ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಸಬ್ಸ್ಕ್ರಿಪ್ಷನ್ನ ಹೆಚ್ಚು ಮಾಡ್ಕೊಳ್ಳಿ, ನಿಮಗೆ ಸಬ್ಸ್ಕ್ರಿಪ್ಷನ್ ಬರ್ತಾ ಇಲ್ಲ ಅಂದರೆ ಹೆಚ್ಚು ಮಾಡ್ಕೊಳ್ಳಿ ಅಂತ ಕೆಲವೊಂದು ಸಜೆಷನ್ಗಳನ್ನ ನೋಡಿದೆ. ಆದರೆ ಅದು ಏನಾಗುತ್ತೆ ಅಂದರೆ, ಸಬ್ಸ್ಕ್ರೈಬರ್ ಬರ್ತಾರೆ. ಆದರೆ ನಮ್ಮ ಕನ್ನಡ ಮೂವಿ ಯಾವುದಾದ್ರೂ ಒಂದು ಮ್ಯೂಸಿಕನ್ನು ತೊಗೊಂಡು, ಸಾಂಗ್ಸನ್ನು ತೊಗೊಂಡು ನಾವು ಶಾರ್ಟ್ಸ್ಗೆ, ಅಂದರೆ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿರುವಂಥ ಫೋಟೋಗಳನ್ನು ತೊಗೊಂಡು ಶಾರ್ಟ್ಸ್ಗೆ ನಾವು ಅದನ್ನು ಯೂಸ್ ಮಾಡಿಬಿಟ್ರೆ, ನಂತರ ಶಾರ್ಟ್ಸ್ಗೆ ಕಡಿಮೆ ಅಂದ್ರೂ 100K 50K ಈ ಥರ ಕೆಲವೊಂದು ಇದು ಬರ್ತದೆ, ಏನೋ ಜನ ನೋಡ್ತಾರೆ. ಆದರೆ ಅದು ನಿಮ್ಗೆ ಯಾವಾಗ ಸಮಸ್ಯೆ ಆಗುತ್ತೆ ಅಂದರೆ, ನಿಮ್ಗೆ ಹಾಗೆ ಇವರು ಕೂಡ ಬರ್ತಾರೆ, ಏನೋ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ಅದು ನಿಮಗೆ ಕೊನೆಯದಾಗಿ ನೀವು ಮಾನಿಟೈಸೇಷನ್ ಆಗುವಾಗ ಆ ಸಮಸ್ಯೆ ನಿಮಗೆ ತಂದೊಡ್ಡುತ್ತೆ. ಯಾಕಂದರೆ ನೀವು ಮಾನಿಟೈಸೇಷನ್ಗೆ ಯಾವಾಗ ನೀವು ಅಪ್ಲೈ ಮಾಡ್ತೀರೋ ಆವಾಗ ರೀಯೂಸ್ಡ್ ಅಂತ ಬಂದುಬಿಡುತ್ತೆ. ಆ ವಿಡಿಯೋ ಯೂಟ್ಯೂಬ್ ಸ್ಟ್ರಿಕ್ಟ್ ಇದೆ, ತುಂಬ ರೀಯೂಸ್ಡ್ ಅಂತ ಬರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಆ ಥರ ಸಬ್ಸ್ಕ್ರೈಬರ್ನ ಹೆಚ್ಚು ಮಾಡ್ಕೊಳಕ್ಕೆ ಹೋಗಿ ಕೊನೆಯದಾಗಿ 6 ತಿಂಗಳು, 1 ವರ್ಷನೋ, 2 ತಿಂಗಳು, 6 ತಿಂಗಳು ಹೀಗೆಲ್ಲ ನೀವು ಕಷ್ಟಪಟ್ಟಿರೋದು ಕೇವಲ 1-2 ದಿನದಲ್ಲಿ ಹಾಳಾಗಿ ಹೋಗಿಬಿಡುತ್ತೆ. ಆಮೇಲೆ ನಿಮಗೆ ಒಂಥರ ಯೂಟ್ಯೂಬ್ ಮೇಲೆ ಬೇಜಾರಾಗುತ್ತೆ, ಏನಪ್ಪ ನಾವು ಯಾಕೆ ಮಾಡಿಬಿಟ್ವಿ ಈ ರೀತಿ. ನೀವು ಯಾವುದೇ ಕಾರಣಕ್ಕೂ ನೆಟ್ನಲ್ಲಿರುವಂಥ ಫೋಟೋ ಮತ್ತು ಯಾವುದೋ ಮ್ಯೂಸಿಕ್ಕನ್ನು ಯೂಸ್ ಮಾಡಿಕೊಂಡು ಶಾರ್ಟ್ಸನ್ನು ಹಾಕಕ್ಕೆ ಹೋಗಬೇಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ವಾಟ್ಸಪ್ ಇದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನೀವು ಅದನ್ನು ಹಾಕಿದರೆ 100 to 100% ರೀಯೂಸ್ಡ್ ಬರುತ್ತೆ. ಆ ರೀಯೂಸ್ಡ್ನಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಅದರಿಂದ ನಿಮಗೆ ಯಾವುದೇ ಒಂದು ಇನ್ಕಮ್ ಸೋರ್ಸ್ ಆಗೋದಿಲ್ಲ, ಯಾವುದೇ ಒಂದು ದುಡ್ಡನ್ನು ಅರ್ನ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ನ್ಯೂ ಯೂಟ್ಯೂಬರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ನಾನು ಹೇಳೋ ವಿಷಯ, ನೀವು ಏನೇ ಒಂದು ವಾಟ್ಸಪ್ಪಿಗೆ, ಫೇಸ್ಬುಕ್ಕಿಗೆ ಅಥವಾ ಯೂಟ್ಯೂಬ್ಗೆ ಅಥವಾ ಮೊಬೈಲ್ಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ಗಳ ಬಗ್ಗೆ ಕೇಳೋದಿದ್ದರೆ ವಾಟ್ಸಪ್ನೊಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಇಟ್ಕೊಂಡು ಯಾವಾಗ ಬೇಕಾದರೂ ನನಗೊಂದು ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೀ ಮಾಡಿಕೊಂಡು. ಸೊ ನೀವು ಯಾವುದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವಿಡಿಯೋಗಳನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿ ಸಿಕ್ಕಾಪಟ್ಟೆ ಜನ ನೋಡಲಿ ಅಂತ ಮಾಡಿಬಿಟ್ರೆ ಲಾಸ್ಟಿಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಅಂಥ ತಪ್ಪನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಯೂಟ್ಯೂಬ್ ಪ್ರತಿಯೊಂದು ವಿಡಿಯೋವನ್ನು ಚೆಕ್ ಮಾಡುತ್ತೆ. ಅಲ್ಲಿ ಯಾವುದೇ ರೋಬೋಟ್ ಇರೋದಿಲ್ಲ. ಅಲ್ಲಿ ನಮ್ಮಂಥ ಮನುಷ್ಯರೇ ಕೂತ್ಕೊಂಡು ಮಾನಿಟೈಸೇಷನ್ ಆಗೋ ಸಂದರ್ಭದಲ್ಲಿ ನಿಮ್ಮ ಎಲ್ಲ ವಿಡಿಯೋಸುಗಳನ್ನು ಚೆಕ್ ಮಾಡ್ತಾರೆ. ಸೊ ನಿಮ್ಮ ಈಗ ಕಂಟೆಂಟ್ನಲ್ಲಿ ನಿಮ್ಮ ಒಂದು ಫೋಟೋನೋ, ವಿಡಿಯೋನೋ ಅಥವಾ ಹಾಗೆ ನೀವು ಮ್ಯೂಸಿಕನ್ನು ನೀಡಿರ್ತೀರಿ ಶಾರ್ಟ್ಸ್ನಲ್ಲಿ, ಅದಕ್ಕೆ ನಿಮಗೊಂದು ವಾಯ್ಸ್ ಕೊಟ್ಟಿರಬೇಕು. ಕಂಪಲ್ಸರಿಯಾಗಿ ನಿಮ್ಮ ವಾಯ್ಸ್ ಇದ್ದರೆ ಬೇಗ ಮಾನಿಟೈಸೇಷನ್ ಆಗುತ್ತೆ. ನೀವು ಯಾವುದೇ ಇದನ್ನು ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಡಿಯೋದಲ್ಲಿ ಕೂಡ ನಿಮ್ಮ ನೆಟ್ನಲ್ಲಿರೋ ಫೋಟೋ, ನೆಟ್ನಲ್ಲಿ ವಿಡಿಯೋ, ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಅದರಲ್ಲಿ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಇಂಟ್ರೆಸ್ಟನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಇಷ್ಟು ನ್ಯೂ ಯೂಟ್ಯೂಬರ್ಸ್ಗೆ ಇದು ಮಾಹಿತಿ. ಮತ್ತು ಇನ್ನೊಂದು ವಿಡಿಯೋದಂಗೆ ಮತ್ತೆ ನಾನು ಇನ್ಫಾರ್ಮೇಷನ್ ಒಂದಿಗೆ ಸಿಗ್ತೀನಿ. ಖಂಡಿತ ವಿಡಿಯೋ ನೋಡಿ, ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.